ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಫುಡ್ ವರ್ಲ್ಡ್ ಚಾನಲ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಹೆಸರು ಶೇಂಗಾದ ಉಂಡಿ, ಕಡಲೆ ಬೀಜದ ಲಡ್ಡು ಅಂತಾನೆ ಹೇಳ್ಬಹುದು. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾಗರ ಪಂಚಮಿ ಅಂದಾಗ ಎಲ್ಲರಿಗೂ ನೆನಪಾಗೋದು ಸಿಹಿ ಅಂತ ಬಂದಾಗ, ಅಂದ್ರೆ ರುಚಿ ಏನಾದ್ರು ತಿನ್ಬೇಕು ಅನಿಸ್ದಾಗ ಶೇಂಗಾದ ಉಂಡಿನೇ. ಸೊ ಅದಕ್ಕೆ ನಾನು ಅಳತೆ ತಗೊಳ್ಳಕ್ಕೆ ರೋಸ್ಟ್ ಮಾಡ್ಕೊಂಡಿರೋ ಶೇಂಗಾದ ಬೀಜ ತಗೋತಿದ್ದೀನಿ 1 ಗ್ಲಾಸ್ ಅಷ್ಟು. ಆಮೇಲೆ ಬೆಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ. ಬೇಕಾದ್ರೆ ನೀವು ಕಲ್ಲಿಂದನೂ ಹೊಡ್ಕೋಬಹುದು. ಹೊಡ್ಕೊಂಡಾದ್ಮೇಲೆ ನಾನು ಯಾವ ಅಳತೆಯಿಂದ ಶೇಂಗಾ ತಗೊಂಡಿದ್ನೋ, ಕಡಲೆ ಬೀಜ ತಗೊಂಡಿದ್ನೋ ಅದೇ ಗ್ಲಾಸಿಂದ ಸೇಮ್ ಅಳತೆಯಲ್ಲಿ ಬೆಲ್ಲ ತಗೋತಿದ್ದೀನಿ. ಸೊ ಎರಡು ಸರಿ ಸಮ ಇರ್ಬೇಕಿಲ್ಲಿ, ರುಚಿ ಚೆನ್ನಾಗಿ ಬರುತ್ತೆ. ಸೊ ಎರಡು ಅಳತೆಯಲ್ಲಿ ತಗೊಂಡಾದ್ಮೇಲೆ ಮಿಕ್ಸರ್ಗೆ ಹಾಕೊಳ್ತಿದ್ದೀನಿ. ಮಿಕ್ಸರ್ಗೆ ಹಾಕ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಟೇಸ್ಟ್ಗೆ ಏನ್ ಮಾಡ್ತಿದ್ದೀನಿ ಅಂದ್ರೆ ಬಿಳಿಯಳ್ಳಿ ತಗೋತಿದ್ದೀನಿ. ಸೊ ಬಿಳಿಯಳ್ಳಿ ಹಾಕಾದ್ಮೇಲೆ ಮಿಕ್ಸರ್ ರುಬ್ಕೋಬೇಕು. ಯೂಶಲಿ ಹಳೆ ಕಾಲೆಲ್ಲ ಒಳ್ಳಲ್ಲಿ ರುಬ್ಕೋತಿದ್ರು, ಇವಾಗ ಮಿಕ್ಸರ್ ಆಗಿದೆ ಅಂದ್ರೆ ಮಿಕ್ಸರ್ ಅಲ್ಲಿ ಹಾಕೋತಿದ್ದೀನಿ. ಸೊ ಅದು ಪುಡಿ ಮಾಡ್ಬೇಕಾದ್ರೆ ತೀರಾ ಸಣ್ಣ ಇರಬಾರ್ದು, ಸ್ವಲ್ಪ ಕಾಳಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಮಿಕ್ಸರ್ಗೆ ಹಾಕೊಂಡಾದ್ಮೇಲೆ ನೀವು ಎಷ್ಟು ಸತಿ ಹಾಕೊಳ್ತಿರ್ತೀರೋ ಎಲ್ಲಾನು ಒಂದೇ ಸತಿ ಕಲ್ಸ್ಕೊಳ್ಳಿ. ಅಂದ್ರೆ ಎಲ್ಲ ಒಂದೇ ಕಡೆ ಹಾಕೊಂಡು ಕಲ್ಸ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳುತ್ತೆ. ಕಲ್ತ್ಕೊಂಡಾದ್ಮೇಲೆ ಉಂಡೆ ಕಟ್ಕೊಳ್ಳಿ. ಸೊ 2 ಕೈಯಿಂದ ಕಟ್ಬೇಕಾದ್ರೆ ಮೇ ಬಿ ಒಡಿಬಹುದು. ಸೊ ಒಂದೇ ಕೈಯಿಂದ ಕಟ್ಟಿ. ಸೊ ಇದು ಹೆಲ್ತ್ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಚಾಕ್ಲೇಟ್ ಕೊಡೋ ಬದಲು ಇಟ್ಕೊಟ್ರೆ ತುಂಬಾ ಹೆಲ್ದಿ ಆಗಿರ್ತಾರೆ, ತಾಕತ್ ಬರುತ್ತೆ ಅಂತ ಹೇಳ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.